ನಾನು ಒಬ್ಬ ಇಂಜಿನಿಯರ್, ಆದರೆ ಈ ಮಣ್ಣಿನ ಅಲ್ಟಿಮೇಟ್ ಇಂಜಿನಿಯರ್ ಯಾರು ಗೊತ್ತಾ? ಗೆದ್ದಿಲು. ಅಂಡ್ ಈ ಸಾಯಿಲ್ ಇಂಜಿನಿಯರ್ಸ್ ಕಟ್ತಾರೆ ಇಷ್ಟಿಷ್ಟು ದೊಡ್ಡ ಹುತ್ತವನ್ನ. ಲುಕ್ ಅಟ್ ದಿ ಸ್ಟ್ರಕ್ಚರ್ಸ್. ಈ ಗೆದ್ಲು ಈ ಹುತ್ತಾನ ಕಟ್ಟೋದು ಮರಳು ಮತ್ತು ಕೆಂಪು ಮಣ್ಣಿನ ಮಿಶ್ರಿತ ಇರೋ ಜಾಗದಲ್ಲಿ. ಈ ಹುತ್ತದ ಮಣ್ಣು ಗೆದ್ದಲ ಮಣ್ಣಿನ ಫೀಕಲ್ ಮ್ಯಾಟರ್ ಆಗಿದೆ. ಈ ಗೆದ್ದಲು ಹುಳುಗಳು ತುಂಬಾ ಆರ್ಟ್ಫುಲಿ ಮಣ್ಣಲ್ಲಿರುವಂತಹ ಸ್ಯಾಂಡ್, ಕೆಂಪು ಮಣ್ಣು, ಕ್ಲೇ ಅಂತ ಕರೀತಾರೆ, ಹಾಗೆ ಬೇರೆ ಬೇರೆ ಸ್ಟೋನ್ಸ್ ಆಗಿರ್ಬೋದು, ಆರ್ಗ್ಯಾನಿಕ್ ಮಟೀರಿಯಲ್ಸ್ ಆಗಿರ್ಬೋದು, ಇದನ್ನೆಲ್ಲ ಮಿಕ್ಸ್ ಮಾಡಿ ತಿನ್ನುತ್ತೆ. ಆ ಫೀಕಲ್ ಮ್ಯಾಟರೇ ಈ ಹುತ್ತ. ಇದು ಮಣ್ಣಿನ ನ್ಯೂಟ್ರಿಯೆಂಟ್ಸ್ನು ರಿಟೈನ್ ಮಾಡುತ್ತೆ, ಹಾಗೆ ಸಾಯಿಲ್ ಎರೋಷನ್ನು ಕೂಡ ತಡೆಯುತ್ತೆ. ಎಲ್ಲಿ ಹುತ್ತ ಇರುತ್ತೋ ಅದ್ರ ಕೆಳಗಡೆ ಅಂತರ್ಜಲ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಈ ಗೆದ್ಲು ಹುಳುಗಳು ತುಂಬ ಆಳವಾಗಿ ಹೋಗಿ ಮಣ್ಣನ್ನು ತಗೊಂಡ್ಬಂದು ಈ ಹುತ್ತಾನ ಕಟ್ಟೋದು. ಆವಾಗ ಗುಂಡಿ ಥರ ಆದಾಗ ಅಲ್ಲಿ ಮಳೆ ಬಂದಾಗ ಮಳೆ ನೀರು ನಿಂತ್ಕೊಳ್ಳುತ್ತೆ. ಒಂದು ಮಿಸ್ಕನ್ಸೆಪ್ಷನ್ ಇದೆ, ಇದು ಹಾವಿನ ಮನೆ ಅಂತ. ಆ್ಯಕ್ಚುಲಿ ಇದು ಗೆದ್ಲು ಮನೆ. ಇದರಲ್ಲಿ ಬೆಚ್ಚಗಿರಬೇಕು ಅಂತ ಇದೇನಾದರೂ ಮುರ್ಕೊಂಡಾಗ ಒಳಗೆ ಹಾವುಗಳು ಬಂದು ಸೇರ್ಕೊಂಡಿರ್ತವೆ. ಅಷ್ಟೇ ಅಲ್ಲ, ಈ ಗೆದ್ಲು ಹುಳಗಳನ್ನು ಕರಡಿಗಳು ತಿಂತವೆ ಬಂದು. ಇದರಿಂದ ಮೆಡಿಸಿನಲ್ ಯೂಸಸ್ ಕೂಡ ತುಂಬಾ ಇದೆ. ಮಡ್ ಬಾತ್ ಅಂತ ಏನು ಕರೀತಾರೆ ಮೈಕೈ ನೋವಿಗೆ, ಅದನ್ನು ಈ ಮಣ್ಣಿಂದನೇ ತಗೊಳ್ತಾರೆ. ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲದೆ ನಿಮ್ಮ ಮುಖ ತುಂಬ ಫಳಫಳ ಹೊಳಿಬೇಕು, ಸ್ಮೂತ್ ಆಗಿರಬೇಕು ಅಂದರೂ ಕೂಡ ಈ ಗೆದ್ಲು ಮಣ್ಣು ಹೆಲ್ಪ್ ಮಾಡುತ್ತೆ. ತುಂಬ ಚೆನ್ನಾಗಾಗುತ್ತೆ ನಿಮ್ಮ ಮುಖ ಕೂಡ. ನಾಗರ ಪಂಚಮಿ ದಿನ ಈ ಹುತ್ತದ ಮಣ್ಣನ್ನೇ ತಗೊಂಡು ಹೋಗಿ ಹಾವಿನ ರೂಪದಲ್ಲಿ ಒಂದು ಮೂರ್ತಿನ ಮಾಡಿ ಅದನ್ನು ಪೂಜಿಸ್ತೀವಿ ಕೂಡ. ಎನಿವೆ, ಹ್ಯಾಪಿ ನಾಗರ ಪಂಚಮಿ.